ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ಹರೀಶ್. ನಾನು ಧನುಶ್ರೀ ಪೂಜಾರಿ. ಪ್ರಮುಖ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ತೀವ್ರಗೊಂಡಿದೆ. ಇರಾನ್ನ ಪ್ರಮುಖ ನಾಯಕರನ್ನ ಹುಡುಕಿ ಇಸ್ರೇಲ್ ಹತ್ಯೆ ಮಾಡ್ತಾ ಇದೆ. ಇಂದು ಇರಾನ್ನ ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ ಹತ್ಯೆ ಮಾಡಲಾಗಿದೆ. ಭದ್ರತಾ ಮಂಡಳಿಯ ಮುಖ್ಯಸ್ಥ ಲಾರಿಜಾನಿ ಹತ್ಯೆಯ ಬೆನ್ನಲ್ಲೇ ಖತೀಬ್ನನ್ನ ಕೂಡ ಹತ್ಯೆ ಮಾಡಲಾಗಿದೆ. ಶಿಯಾ ಧಾರ್ಮಿಕ ಮುಖಂಡರಲ್ಲೇ ಪ್ರಮುಖರಾಗಿರುವಂತಹ ಖತೀಬ್ ಇರಾನ್ನ ನ್ಯಾಯಾಂಗ ವ್ಯವಸ್ಥೆಯ ಸಲಹೆಗಾರರಾಗಿದ್ರು. ಯಾರನ್ನೂ ಬಿಡಲ್ಲ ಅಂತ ಇಸ್ರೇಲ್ ಟ್ರಂಪ್ ಗುಡುಗಿರುವ ಬೆನ್ನಲ್ಲೇ ಹತ್ಯೆ ನಡೆದಿದೆ. ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಮೆಹರಾಬಾದ್ ಸುತ್ತಮುತ್ತ 4 ಭಾರಿ ಸ್ಫೋಟ ಸಂಭವಿಸಿದೆ. ಇನ್ನು ಟೆಹರಾನ್ ಮೇಲೆ ಫೈಟರ್ ಜೆಟ್ಗಳನ್ನು ಬಳಸಿ ದಾಳಿ ಮಾಡಲಾಗ್ತಿದೆ. ಇನ್ನು ಜನವಸತಿ ಪ್ರದೇಶವನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇನ್ನು ಟೆಹರಾನ್ ಮೇಲಿನ ದಾಳಿಯನ್ನು ಎದುರಿಸೋಕೆ ಇರಾನ್ ಸೇನೆಯೂ ಕೂಡ ಸನ್ನದ್ಧವಾಗಿದೆ. ರಕ್ಷಣಾ ಪಡೆಗಳನ್ನು ಸನ್ನದ್ಧಗೊಳಿಸಲಾಗಿದೆ. ಟೆಹರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಕ್ರಿಯವಾಗಿದೆ ಅಂತ ಇರಾನ್ ತಿಳಿಸಿದೆ. ಇರಾನ್ ದಾಳಿಯಲ್ಲಿ 3 ಪ್ಯಾಲೆಸ್ತೇನಿಯನ್ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಸಲೂನ್ನಲ್ಲಿ ಕುಳಿತಿದ್ದವರ ಮೇಲೆ ಕ್ಷಿಪಣಿ ಅವಶೇಷ ಬಿದ್ದು ಈ ಘಟನೆ ಸಂಭವಿಸಿದೆ. ಇರಾನ್ ಉಡಾಯಿಸಿದಂತಹ ಕ್ಷಿಪಣಿಯ ತುಂಡುಗಳು ಸಲೂನ್ಗೆ ಅಪ್ಪಳಿಸಿ ದುರ್ಘಟನೆ ನಡೆದಿದೆ. ಟೆಹರಾನ್ ಗವರ್ನರೇಟ್ ಪ್ರದೇಶದಲ್ಲಿ ಈ ಘಟನೆ ನಡೆದಿರುವಂತದ್ದು. ಇನ್ನು ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಅಕ್ಕಪಕ್ಕದ ರಾಷ್ಟ್ರಗಳು ಕೂಡ ಸಮಸ್ಯೆ ಎದುರಿಸುವಂತಾಗಿದೆ. مولع الصوت أنا لا يا الله يا الله يا الله من تحت دول هذا الفاضل شيء. ಇರಾಕ್ನ ಬಸ್ರಾದಲ್ಲಿರುವಂತಹ ನೌಕಾ ನೆಲೆ ಮೇಲೂ ಅಟ್ಯಾಕ್ ಆಗಿದೆ. ಕಜರ್ ಬಂದರ್ ಗುರಿಯಾಗಿಸಿ ಡ್ರೋನ್ ದಾಳಿ ನಡೆಸಲಾಗಿದೆ. ಇರಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲವು ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಆದರೆ ಕೆಲವು ಡ್ರೋನ್ಗಳು ಬಂದರ್ನ ಬಳಿ ಬಿದ್ದಿವೆ. ಸದ್ಯ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಇರಾಕ್ ಕೂಡ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಅನುಮಾನವೂ ಜೋರಾಗೇ ಇದೆ. ಸದ್ಯ ಕಜರ್ ಬಂದರು ಬಳಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಇತ್ತ ಬಾಗ್ದಾದ್ ಬಳಿಯಲ್ಲೂ ಕೂಡ ಇರಾನ್ ದಾಳಿ ಮುಂದುವರೆದಿದೆ. ಬಾಗ್ದಾದ್ ಏರ್ಪೋರ್ಟ್ ಬಳಿ ಇರುವಂತಹ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿ ಡ್ರೋನ್ ದಾಳಿ ನಡೆದಿದೆ. ಅಮೆರಿಕ ನೆಲೆಗಳಿಗೆ ದಾಳಿಯಿಂದಾಗಿ ಹಾನಿಯಾಗಿದೆ. ಅಮೆರಿಕದ ಸ್ಥಳಗಳ ಮೇಲೆ ದಾಳಿ ಮಾಡಿಯೇ ಮಾಡ್ತೀವಿ ಅಂತ ಇರಾನ್ ಪಣ ತೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ತೀವ್ರತೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಈ ಮಧ್ಯೆ ಯುದ್ಧವನ್ನ ನಿಲ್ಲಿಸುವಂತೆ 12 ಅರಬ್ ರಾಷ್ಟ್ರಗಳು ಒತ್ತಾಯಿಸಿವೆ. ಸೌದಿಯ ರಿಯಾದ್ನಲ್ಲಿ ಸಭೆ ನಡೆದಿದ್ದು ಯುದ್ಧ ನಿಲ್ಲಿಸಿ ಅಂತಾರಾಷ್ಟ್ರೀಯ ಕಾನೂನನ್ನ ಗೌರವಿಸಬೇಕು ಅಂತ ಹೇಳಿಕೊಂಡು ಇರಾನ್ ಒತ್ತಾಯಿಸಿದೆ. ಇಸ್ರೇಲ್ ಇರಾನ್ ಅಮೆರಿಕ ಸಂಘರ್ಷದಿಂದಾಗಿ ಕರಾವಳಿಯ ಪ್ಲಾಸ್ಟಿಕ್ ಉದ್ಯಮದ ಮೇಲೆ ಭಾರೀ ಹೊಡೆತ ಬಿದ್ದಿದೆ. ಕಚ್ಚಾ ತೈಲ ಬೆಲೆ ಏರಿಕೆಯ ಪರಿಣಾಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಪ್ಲಾಸ್ಟಿಕ್ ಉದ್ಯಮದ ಬಂದ್ ಆಗುವಂತಹ ಭೀತಿ ಎದುರಾಗಿದೆ. ಕಚ್ಚಾ ವಸ್ತುಗಳ ಬೆಲೆ 70% ಏರಿಕೆಯಾಗಿದ್ದು ಉತ್ಪಾದನಾ ವೆಚ್ಚವನ್ನು ಭರಿಸಲು ಘಟಕಗಳು ಪರದಾಡ್ತಾ ಇವೆ. ನ್ಯೂಸ್ 18 ಜೊತೆ ಸಿಪಿಎಂಟಿಎ ಅಧ್ಯಕ್ಷ ಬಿಎ ನಜೀರ್ ಮಾತನಾಡಿದ್ದು, ಯುದ್ಧ ಹೀಗೆ ಮುಂದುವರೆದ್ರೆ ನಾವೆಲ್ಲರೂ ಕೂಡ ಫ್ಯಾಕ್ಟರಿ ಮುಚ್ಚುವ ಪರಿಸ್ಥಿತಿ ಎದುರಾಗಲಿದೆ ಎಂದಿದ್ದಾರೆ. ಮೇನ್ ಎಫೆಕ್ಟ್ ನಮ್ಮದು ರಾ ಮೆಟೀರಿಯಲ್ ಪ್ಲಾಸ್ಟಿಕ್ ಪ್ರಾಡಕ್ಟ್ ಇದು ಗ್ರಾನ್ಯೂಲ್ಸ್ ಆಗಿದೆ. ಪ್ಲಾಸ್ಟಿಕ್ ಗ್ರಾನ್ಯೂಲ್ ಪ್ರೊಡಕ್ಷನ್ ಆಗೋದು ಮತ್ತು ಇಂಪೋರ್ಟ್ ಕೂಡ ಆಗ್ತಾ ಉಂಟು. ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಖಾಲಿ ಇಲ್ಲಿದ್ದ ಪ್ರೊಡಕ್ಷನ್ನೇ ನಮಗೆ ಸಾಕಾಗೋದಿಲ್ಲ, ಇಂಪೋರ್ಟ್ ಆಗ್ತಾ ಕೂಡ ಉಂಟು. ಈಗ ಇಂಪೋರ್ಟ್ ಕೂಡ ಬಂದಾಗಿದೆ. ಮತ್ತು ನಮ್ಮದು ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಪ್ರೊಡಕ್ಷನ್ ಇಲ್ಲಿ ಕೂಡ ನಮ್ಮದು ಭಾರತ ದೇಶದಲ್ಲಿ ತುಂಬ ಯೂನಿಟ್ಸ್ ಉಂಟು. ಗೇಲ್ ಮತ್ತು ಪಬ್ಲಿಕ್ ಸೆಕ್ಟರಲ್ಲಿ ಮತ್ತು ಪ್ರೈವೇಟ್ ಸೆಕ್ಟರಲ್ಲಿ ರಿಲಯನ್ಸ್ ಉಂಟು. ಇವರದ್ದೆಲ್ಲ ಪ್ರಾಡಕ್ಟ್ಸಿಗೆ ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ. ಮಂಗಳೂರಿನ ಉದ್ಯಮಕ್ಕೆ ತುಂಬ ಪೆಟ್ಟಾಗ್ತದೆ. ಎಸ್ಪೆಷಲಿ MSME ಅಥವಾ ಲಾರ್ಜ್ ಇಂಡಸ್ಟ್ರಿ ಯಾವುದಕ್ಕೆ ರಾ ಮೆಟೀರಿಯಲ್ ಸಿಗದಿದ್ದರೆ ಅವನು ಎಂಥ ಪ್ರೊಡಕ್ಷನ್ ಮಾಡೋದು, ಎಂಥ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ರಾ ಮೆಟೀರಿಯಲ್ ಎಫೆಕ್ಟ್ ಇಂದು ಮುರಿದರೆ ತುಂಬ ಎಫೆಕ್ಟ್ ಬರ್ಬೋದು. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ನಿತ್ಯ 25 ಹೋಟೆಲ್ಗಳು ಮುಚ್ಚುತ್ತಾ ಇವೆ. ರಾಜ್ಯದಲ್ಲಿ ಈವರೆಗೆ ಸುಮಾರು 1,000ಕ್ಕೂ ಅಧಿಕ ಹೋಟೆಲ್ ಮುಚ್ಚಲಾಗಿದೆ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಹೇಳಿದ್ದಾರೆ. ನ್ಯೂಸ್ 18 ಜೊತೆಗೆ ಮಾತನಾಡಿರೋ ಅವರು, ಹೋಟೆಲ್ಗೆ ಗ್ಯಾಸ್ ಸಿಗದೆ ಸಮಸ್ಯೆ ಆಗ್ತಿದೆ. ಪ್ರಧಾನಿ ಮೋದಿಗೆ ಪತ್ರ ಬರೆದು ನಮ್ಮ ಅಹವಾಲನ್ನ ಸಲ್ಲಿಸಿದ್ದೀವಿ. ಅವಕಾಶ ಕೊಟ್ಟರೆ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ತಿಳಿಸ್ತೀವಿ. ನಾವು ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿದ್ದೀವಿ. ಸರ್ಕಾರ ಕೊಡುವಂತಹ ಸಿಲಿಂಡರ್ ಯಾವುದಕ್ಕೂ ಸಾಕಾಗೋದಿಲ್ಲ. ಹೋಟೆಲ್ ಉದ್ಯಮವನ್ನು ಉಳಿಸಿ ಪ್ರಧಾನಿಯವರೇ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೇಳಿದ್ದೇವೆ, ಕೇವಲ 1,000 ಸಿಲಿಂಡರ್ ದಿನಕ್ಕೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ.
1,000 ಸಿಲಿಂಡರ್ ಕೊಟ್ಟರೆ ಬೆಂಗಳೂರಿನ ಹೋಟೆಲಿಗೆ ತಿಂಗಳಿಗೆ 1 ಸಿಲಿಂಡರ್ ಸಿಗ್ತದೆ. ನರೇಂದ್ರ ಮೋದಿಜಿಯವರಿಗೆ ಪತ್ರ ಬರೆದಿದ್ದೇವೆ, ಅವರ ಅವಕಾಶ ಅಪಾಯಿಂಟ್ಮೆಂಟನ್ನು ಕೇಳಿದ್ದೇವೆ, ಕರೆದರೆ ನಾವು ಹೋಗಲು ರೆಡಿಯಾಗಿದ್ದೇವೆ. ಅಂದಾಜು ಇವಾಗ 250ರಿಂದ 300 ಹೋಟೆಲ್ಗಿಂತಲೂ ಹೆಚ್ಚಿಗೆ ಹೋಟೆಲ್ ಮುಚ್ಚಿದೆ. ದಿನನಿತ್ಯ 20-25 ಹೋಟೆಲ್ಗಳು ತೆರೆದಿರುತ್ತಾ ಇಲ್ಲ. ಇದು ಬಹಳಷ್ಟು ಸಂದರ್ಭದಲ್ಲಿ 1,000 ಹೋಟೆಲ್ಗಳಿಗೆ ಇಡೀ ಬೃಹತ್ ಬೆಂಗಳೂರಿನಲ್ಲಿ ಹತ್ತಿರ 1,000 ಹೋಟೆಲ್ಗಳು ಮುಚ್ಚುತ್ತದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದ ಕಾರಣ ಬೆಂಗಳೂರಿನ ಐಕಾನಿಕ್ ದೋಸೆ ಸ್ಪಾಟ್ ವಿದ್ಯಾರ್ಥಿ ಭವನ್ ಈಗ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗಿದೆ. ಇಂದು ಗ್ಯಾಸ್ ಸೌದೆ ಒಲೆಗೆ ಪೂಜೆ ಸಲ್ಲಿಸಲಾಯಿತು. ಇನ್ನು ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣ ಸೌದೆ ಒಲೆ ಬಳಸಿ ದೋಸೆ ತಯಾರಿಸಲು ವಿದ್ಯಾರ್ಥಿ ಭವನ್ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಈ ಬಗ್ಗೆ ಹೋಟೆಲ್ ಮಾಲೀಕ ಅರುಣ್ ಅಡೀಗ ಮಾತನಾಡಿದ್ದು, ಸಿಲಿಂಡರ್ ಸಿಗದೆ ಸಮಸ್ಯೆ ಆಗ್ತಾ ಇದೆ. ಕೋವಿಡ್ ಸಮಯದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ವಿ, ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀವಿ ಅಂದ್ರು. ಯುಗಾದಿ ಹಬ್ಬ ಫಸ್ಟ್ ಸಿಲಿಂಡ್ರಿಗೆ ಸೌದೆ ಒಲೆಗೆ ಎಲ್ಲ ಪೂಜೆ ಮಾಡಿದ್ವಿ. ಯಾಕಂದರೆ ಇವಾಗ ಅದೇ ನಮಗೆ ದೇವರು, ಅದರಿಂದನೇ ಮುನ್ನಡೆಸ್ತಾ ಇರೋದು. ಸೊ ಈಗ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬರೀ LPG ಒಂದೇ ನಂಬಲಿಲ್ಲ. ಮುಂಚೆ ಎಲ್ಲ ಬರೀ LPG ಇತ್ತು. ಈಗ ಇಂಡಕ್ಷನ್ ಸ್ಟವ್ ಹಾಕಿದ್ದೀವಿ. ಒಂದು ದೋಸೆ ಒಲೆನ ಸೌದೆ ಒಲೆ ಕನ್ವರ್ಟ್ ಮಾಡಿದ್ದೀವಿ. ಸೊ ನಡೆಸ್ತಾ ಇದ್ದೀವಿ. LPG ಹಾಕಿರೋದು ಈಗ 40 ವರ್ಷದ ಹಿಂದೆ. ಅದಕ್ಕೆ ಮುಂಚೆ ನಮ್ಮದು 80 ವರ್ಷದ ಹೋಟ್ಲದ ಮುಂಚೆ ಒಂದು 30-40 ವರ್ಷ ಸೌದೆಲ್ಲೇ ನಡೆದಿದ್ದು ಎಲ್ಲ. ಈಗ ವಾಪಸ್ ಆ ಟೈಮ್ಗೆ ಹೋಗಿದ್ದೀವಿ. ಈಗ 2 ದಿವಸದಿಂದ ಜನಗಳದ್ದು ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ ಅಂತಲೇ ಇದೆ ಸೌದೆ ಒಲೆ ದೋಸೆ. ಮುಂದೆ ಪ್ರತಿದಿನ ಮಾಡಲಿಕ್ಕೆ ವಿ ಕೆನಾಟ್ ಗ್ಯಾರಂಟಿ. ಬಿಕಾಸ್ ಸೌದೆ ಅವೈಲಬಿಲಿಟಿ ಅದು ಮಾಡೋದು ಕಷ್ಟ, ಮತ್ತು ಹೊಗೆ ಇರುತ್ತೆ, ಹುಡುಗರಿಗೂ ಕಷ್ಟ. ಕನ್ವೀನಿಯನ್ಸ್ ಅಂತ ನಾವು ಚೇಂಜ್ ಆಗಿದ್ದು ಇಲ್ಲಿ ಜಾಗದ ಅಭಾವ ಇರೋದ್ರಿಂದ. ಬೇವು ಬೆಲ್ಲ ಹೆಂಗೆ ಜೀವನದಲ್ಲಿ ಯುಗಾದಿ ಬೇವು ಬೆಲ್ಲನ ಸೂಚಿಸುತ್ತೆ, ಸಿಹಿ ಕಹಿ ಎರಡೂ ಇರುತ್ತೆ. ಸೊ ಇದು ಹಾಗೇನೆ ನಮಗೆ ಸಿಹಿ ಇದ್ದಿದ್ದು ಕಹಿ ಅನುಭವನೂ ಬಂತು, ಅದನ್ನು ಸ್ವೀಕಾರ ಮಾಡ್ತೀವಿ. ನಮ್ಮ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಒಂದು LPG ಅಭಾವ ನಾವು ಕಂಡಿದ್ದು. ಬಟ್ ಇಮಿಡಿಯೇಟು ಚೇಂಜು. ಹಾಸನದಲ್ಲಿ ಗ್ಯಾಸ್ ಇಲ್ಲದೆ ಆಟೋ ಮಾಲೀಕರು ಪರದಾಟ ನಡೆಸುತ್ತಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಇನ್ನು ನಮಗೆ ಗ್ಯಾಸ್ ಕೊಡಿಸಿ ಅಂತ ಆಟೋ ಚಾಲಕರು ಡಿಸಿಗೆ ಮನವಿಯನ್ನು ಮಾಡಿಕೊಂಡ್ರು. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿಗೆ ಗ್ಯಾಸ್ ಸಿಗ್ತಿಲ್ಲ. ಖಾಸಗಿ ಗ್ಯಾಸ್ ಬಂಕ್ಗಳಿಗೆ ಗ್ಯಾಸ್ ಸಪ್ಲೈ ಆಗ್ತಿದೆ, ಆದರೆ ಹೆಚ್ಚಿನ ರೇಟ್ಗೆ ಗ್ಯಾಸ್ ಸೇಲ್ ಆಗ್ತಿದೆ. ಆಟೋಗಳಿಗೆ ಗ್ಯಾಸ್ ಸಿಗದೆ ನಾವು ಬೀದಿಗೆ ಬಂದು ನಿಂತಿದ್ದೀವಿ. ಕೋವಿಡ್ ಆಯಿತು, ಫ್ರೀ ಬಸ್ ಆಯಿತು, ಈಗ ಗ್ಯಾಸ್ ಇಲ್ಲದೆ ಆಟೋ ಬಂದ್ ಮಾಡಬೇಕಾದ ಸ್ಥಿತಿ ಇದೆ. ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಆಟೋ ಮಾಲೀಕರು ಮನವಿಯನ್ನು ಮಾಡಿಕೊಂಡ್ರು. ಇನ್ನು ಗ್ಯಾಸ್ ದರ ಏರಿಸಿರೋ ಬಗ್ಗೆ ಆಹಾರ ಮತ್ತು ಸರಬರಾಜು ಇಲಾಖೆ ಅಧಿಕಾರಿಯನ್ನ ಡಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಬರ್ತಾ ಇರೋದು 5ನೇ ತಾರೀಕು ಸರ್, 5 ನಿಮಿಷ ದಯವಿಟ್ಟು ಕಾಲಾವಕಾಶ. ಯುದ್ಧ ಸ್ಟಾರ್ಟ್ ಆಗಿದ್ದು 5ನೇ ತಾರೀಕಿಂದ ನಮಗೆ ಗೊತ್ತಾಯಿತು ಯುದ್ಧ ನಡೀತಾಗೆ ಗ್ಯಾಸ್ ಬರ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ನಾವು ಸರ್ ಸಿಂಪಲ್ ಆಗಿ ಹೇಳೋದು ಇಷ್ಟೇ ಸರ್, ನಿಮಗೆ ನ್ಯಾಷನಲೈಸ್ಡ್ ಬಂಕ್ಗಳು ಅಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಆಗ್ಬೋದು, ಇಂಡಿಯನ್ ಪೆಟ್ರೋಲ್ ಬಂಕ್ಗಳಾಗಿರ್ಬೋದು ಕೂಡ ಸರ್ಕಾರದಿಂದ ಅದು ಮಾನ್ಯತೆ ಪಡೆದಿರೋಂಥದ್ದು. ನಾವು ಕಟ್ಟುವಂಥ ಹಣ ನಾವು ಹಾಕ್ಸುವಂಥದ್ದು ಅದು ಸರ್ಕಾರಕ್ಕೆ ಸೇರುತ್ತೆ ಮೇಡಮ್. ಪ್ರೈವೇಟ್ ಬಂಕ್ಗಳಲ್ಲಿ ಸಿಗ್ತಾ ಇರೋಂಥ ಸೌಲಭ್ಯಗಳು ಮೇಡಮ್, ಅವರು 3 ಟ್ಯಾಂಕರು ಇವಾಗಲೂ ಕೂಡ ಅವರು ಲೋಡ್ ಮಾಡಿಕೊಂಡು 77 ರೂಪಾಯಿ ಇರೋದು ಜಸ್ಟ್ ಮೇಡಮ್ 12:30ರಿಂದ 1 ಗಂಟೆ ಅಷ್ಟೊತ್ತಿಗೆ 80 ರೂಪಾಯಿ ಮಾಡಿದ್ದಾರೆ. ಅವ್ರಿಗೆ ಬರ್ತಾ ಇರೋ ಗ್ಯಾಸ್ ಟ್ಯಾಂಕ್ ಸಾಹೇಬ್ರನ್ನ ಕೇಳಬೇಕು, ಇವ್ರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ನನ್ನೊಂದು ಪ್ರಶ್ನೆ ಮೇಡಮ್. ಅವರು ಅದು HPC ಕಂಪ್ನಿ ಅವರು ಅಲ್ಲಿ ಸಪ್ರೇಟ್ ಸರ್, ನಾವು ಆರ್ಡಿನರಿ ಇತ್ತ ಗದಗದಲ್ಲೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಗದಗದ ನರಗುಂದದಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಹಬ್ಬದ ದಿನವೂ ಕೂಡ ಕಾದು ನಿಂತಿದ್ದಾರೆ. ನಮಗೆ ಗ್ಯಾಸ್ ಇಲ್ಲದೆ ಸಮಸ್ಯೆ ಆಗ್ತಾ ಇದೆ, ಮನೆಯಲ್ಲಿ ಅಡುಗೆ ಮಾಡಲು ಆಗ್ತಾ ಇಲ್ಲ, ಹೊರಗಡೆ ಹೋಗಿ ಉಪಹಾರ ಸೇವಿಸೋಣ ಅಂದ್ರೆ ಅಲ್ಲಿ ದರ ಏರಿಕೆ ಮಾಡಲಾಗಿದೆ. ಗ್ರಾಮೀಣ ಭಾಗದ ಜನರಿಗೆ ಬಹಳ ತೊಂದರೆ ಆಗಿದೆ. ಕೂಡಲೇ ಸರ್ಕಾರ ಆದಷ್ಟು ಬೇಗ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಬೇಕು ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ತಿಂಗಳಿಗೊಮ್ಮೆ ಕೆಲವು ಮಂದಿಗೆ ಒಲಿ ಈಗೂ ಇದ್ದವ್ರಿಗೆ 2 ತಿಂಗಳಿಗೊಮ್ಮೆ ಕಡಿಕೆ ಆಟದ ಸಹಾಯ ಆಗಬೇಕು ನಮಗೆ. ಮತ್ತು ರೇಟ್ನೊಳಗೂ ಒಟ್ಟೆ ಯುದ್ಧ ನಡೆದು ಭಾಳ ನಮ್ಗೆ ತೊಂದರೆ ಆಗಿಬಿಟ್ಟೈತಿ ರೀ ಸರ್. ಯುದ್ಧದಿಂದ ತೊಂದರೆ ಆಗೈತಿ ರೀ. ಮನೆಯಾಗೆಲ್ಲ ಈಗ ಮತ್ತು ಸರಿಯಾಗಿ ಊಟದ್ದು ಗ್ಯಾಸಿಂದ ಇದು ಇಲ್ಲ ಅಂದ್ರೆ ಸರಿಯಾಗಿ ಆಗೋದಿಲ್ಲ. ಹೊರಗೆ ಕೊಳ್ಳಕ್ಕೆ ಹೋದ್ರು ಎಲ್ಲ ವಿಚಿತ್ರ ರೇಟ್ ಹೆಚ್ಚಿರಿ. ಹೊರಗಿನ ಆಹಾರ ತೊಗೊಳಕ್ಕೆ ಹೋದ್ರು ಎಲ್ಲ ತೊಂದ್ರೆ. ಮತ್ತು ಮನೆ ಒಳಗೆ ಮಾಡ್ಕೊಳ್ಳೋದು ಉತ್ತಮ ರೀ. ಹೆಂಗಾರ ಜೀವನ ಮತ್ತು ನಡೆಸಬೇಕಲ್ರಿ ನಾವು. ಎಲ್ಲರಿಗೆ ಬಡಬಗ್ಗರಿಗೆ, ಶಾಲೆಗೆ ಹೋಗೋ ಮಕ್ಕಳಿಗೆ
ಅನುಕೂಲ ಮಾಡಿರಿ. ಇತ್ತ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಹೋಟೆಲ್ಗಳಲ್ಲಿ ಯುಗಾದಿ ಹಬ್ಬದ ದಿನ ಹಬ್ಬದೂಟ ಹಾಕೋದು ವಿಶೇಷ. ಆದರೆ ಈ ಬಾರಿ ಹೋಟೆಲ್ಗಳಲ್ಲೂ ಹಬ್ಬಕ್ಕೆ ಸಮಸ್ಯೆ ಆಗ್ತದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ದುರ್ಗಾ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲೇ ಊಟ ತಯಾರು ಮಾಡಲಾಯಿತು. ಇದಕ್ಕೆ ಕಮರ್ಷಿಯಲ್ ಗ್ಯಾಸ್ ಇಲ್ಲದ ಕಾರಣ ಸೌದೆ ಬೆಲೆ ಗಗನಕ್ಕೇರಿದೆ. ಹೀಗಾಗಿ ಈ ಬಾರಿ ನಾವು ಕೇವಲ ಸೌತ್ ಮಿಲ್ಸ್ ಮಾತ್ರ ತಯಾರು ಮಾಡಿದ್ದೀವಿ. ಹಬ್ಬದ ಊಟದಲ್ಲಿ ಹೆಚ್ಚಿನ ವೆರೈಟಿ ಇರಲ್ಲ ಅಂತಂದ್ರು. ಯುದ್ಧದ ಪರಿಣಾಮದಿಂದಾಗಿ ದೇಶದಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಕಲಬುರಗಿಯಲ್ಲೂ ಕೂಡ ಎಲ್ಪಿಜಿ ಸಿಲಿಂಡರ್ ಸಿಗದೆ ಸಾರ್ವಜನಿಕರು ಪರದಾಡ್ತಿದ್ದಾರೆ. ರಂಜಾನ್ ಮತ್ತು ಯುಗಾದಿ ಹಬ್ಬ ಇರುವ ಕಾರಣ ಸಿಲಿಂಡರ್ ಸಿಗದೆ ನಗರದ ವಿವಿಧ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಗಂಟೆಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ. ನಿತ್ಯ 250ರಿಂದ 300 ಸಿಲಿಂಡರ್ ಬುಕ್ ಆಗ್ತಾ ಇದ್ವು. ಆದರೆ ಸದ್ಯ ದಿನಕ್ಕೆ 700ರಿಂದ 800 ಸಿಲಿಂಡರ್ ಬುಕ್ಕಿಂಗ್ ಆಗ್ತಾ ಇದೆ. ಹಾಗಾಗಿ ಬೇಡಿಕೆಗೆ ತಕ್ಕಂತೆ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ ಅಂತ ಗ್ಯಾಸ್ ಏಜೆನ್ಸಿ ಓನರ್ಗಳು ಹೇಳ್ತಿದ್ದಾರೆ. ನಮ್ಮ ಹತ್ರ ಗ್ಯಾಸ್ ಸಪ್ಲೈ ಬಗ್ಗೆ ಯಾವುದೇ ಥರದ ಗೊಂದಲ ಇಲ್ಲ, ಸ್ಟಾಕ್ ಅವೈಲಬಿಲಿಟಿ ಇದೆ. ಆದರೆ ಒಂದೇ ಒಂದು ರಿಕ್ವೆಸ್ಟ್, ಸುಮಾರು 6 ವಾರದಿಂದ ನಮ್ಮ ಸರ್ವರ್ ಸಮಸ್ಯೆ ಆಗಿತ್ತು, ಇಂಡಿಯನ್ ಆಯಿಲ್ ಸರ್ವರ್. ಅದರಿಂದ ಬುಕ್ಕಿಂಗ್ ಆಗಲಿ OTP ಆಗಲಿ ಸರಿಯಾಗಿ ಬರ್ತಿರಲಿಲ್ಲ. ಆದರೂ ಸಹಿತ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನವರು ಹಲವಾರು ಥರದ ಕೆಲವೊಂದು ಮಾರ್ಗೋಪಾಯಗಳನ್ನು ಕಂಡುಕೊಂಡು ನಮಗೆ ಸಹಾಯ ಮಾಡಿ ಗ್ರಾಹಕರಿಗೆ ಸಿಲಿಂಡರ್ ಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಗ್ರಾಹಕರು ಅವರ ತಮ್ಮ ಆತುರದಿಂದ ಗ್ಯಾಸ್ ಸಿಗುತ್ತೋ ಇಲ್ಲ ಅಂತ ಒಂದು ಇದರಲ್ಲಿ ಅವರು ಬರ್ತಾ ಇದ್ದಾರೆ. ಅವ್ರದ್ದು ತಪ್ಪಂತ ನಾವು ಹೇಳಲಿಕ್ಕಾಗಲ್ಲ. ಆದರೆ ಸಿಚುವೇಶನ್ ಆ ಥರ ಇದೆ, ವಾರ್ ಸಿಚುವೇಶನ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಯ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪೂರ್ತಿ ಅಂಥ ದೊಡ್ಡ ಇದಂತೂ ಆಗೋದಿಲ್ಲ, ಅಷ್ಟು ಹೇಳ್ಬೋದು. ಇವತ್ತಿಗೂ ಕೂಡ ಗ್ಯಾಸ್ ನಮ್ಮಲ್ಲಿ ಗ್ಯಾಸ್ ಡೆಲಿವರಿ ಬಂದಿದೆ. ನಿನ್ನೆ ಕೂಡ ನಾವು ಕೊಟ್ಟಿದ್ದೀವಿ, ಮೊನ್ನೆ ಕೂಡ ಕೊಟ್ಟಿದ್ದೀವಿ. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಲಾಗಿದೆ. ಈ ಬಾರಿಯೂ ಕೂಡ ವೀರಣ್ಣ ಚರಂತಿಮಠಗೆ ಬಿಜೆಪಿ ವರಿಷ್ಠರು ಮಣೆ ಹಾಕಿದ್ದಾರೆ. ಇನ್ನು ತಮಗೆ ಟಿಕೆಟ್ ಘೋಷಣೆಯಾದ ಬಗ್ಗೆ ವೀರಣ್ಣ ಚರಂತಿಮಠ ಹರ್ಷ ವ್ಯಕ್ತಪಡಿಸಿದರು. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನನಗೆ ಟಿಕೆಟ್ ಘೋಷಣೆ ಮಾಡಿದ ನಮ್ಮ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಧನ್ಯವಾದ ಅಂತಂದ್ರು. ಚುನಾವಣೆ ಸಿದ್ಧತೆ ಹಾಗೂ ಸಂಘಟನೆ ಕೆಲಸ ಮಾಡ್ತಾ ಇದ್ದೀವಿ. ಪಕ್ಷ ಬಿಟ್ಟು ಹೋದವರನ್ನ ವಾಪಸ್ ಕರೆತರುವಂತಹ ಕೆಲಸ ಕೂಡ ನಡೀತಾ ಇದೆ. ಕಾರಜೋಳ ಹಾಗೂ ಅರುಣ್ ಶಹಾಪುರಾಗೆ ಹೊಣೆ ವಹಿಸಲಾಗಿದೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲಬೇಕು. 23ರಂದು ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅಂತಂದ್ರು. ಭಾರತೀಯ ಟಿಕೆಟ್ ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೂ ರಾಜ್ಯದ ನಾಯಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಆ ಕೆಲಸವನ್ನ ಹಿರಿಯ ನಾಯಕರಾದ ಗೋವಿಂದ ಕಾರಜೋಳ ಅವರಿಗೆ ಹಾಗೂ ಅರುಣ್ ಶಾಪುರ್ ಅವರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ವಹಿಸಿಕೊಟ್ಟಿದ್ದಾರೆ. ಅವರು ತಮ್ಮ ಕೆಲಸ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಸಂಘಟನೆಯ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಬೇರೆ ಪಕ್ಷದ ಟಿಕೆಟ್ಗಳ ಬಗ್ಗೆ ನಾವು ವಿಚಾರ ಮಾಡಕ್ ಹೋಗೋದಿಲ್ಲ. ನಮ್ಮ ಪಕ್ಷದ ಸಂಘಟನೆ ನಾವು ಗೆಲ್ಲಬೇಕು. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಗೆಲ್ಲಬೇಕು. ಇದು ನಮ್ಮ ಕ್ಷೇತ್ರ. ಇಲ್ಲಿ ಹಿಂದುತ್ವ ಗೆಲ್ಲಬೇಕು. ಅದೊಂದು ಅಜೆಂಡಾದಿಂದ ನಾವು ಬಾಗಲಕೋಟೆ ಬಿಜೆಪಿ ಟಿಕೆಟ್ ಘೋಷಣೆಯಾಗಿದೆ. ಆದರೆ ಕಾಂಗ್ರೆಸ್ಗೆ ಟಿಕೆಟ್ ಆಯ್ಕೆ ಕಗ್ಗಂಟಾಗಿಯೇ ಉಳಿದಿದೆ. ಇನ್ನು ಟಿಕೆಟ್ ಘೋಷಣೆ ಬಗ್ಗೆ ಸಚಿವ ತಿಮ್ಮಾಪುರ್ ಮಾತನಾಡಿದ್ದು, ಬಾಗಲಕೋಟೆ ಕ್ಷೇತ್ರದಲ್ಲಿ ಮೇಟಿ ಪರಿಚಿತರು. ಮೇಟಿ ಅವರ ಕುಟುಂಬಸ್ಥರೇ ಟಿಕೆಟ್ ಕೇಳ್ತಿದ್ದಾರೆ. ಶೀಘ್ರದಲ್ಲೇ ಟಿಕೆಟ್ ಘೋಷಣೆಯಾಗುತ್ತೆ. ಮೇಟಿ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಘೋಷಣೆಯಾದ್ರೂ ಕೂಡ ಗೆಲ್ಲಿಸಿಕೊಂಡು ಬರ್ತೀವಿ. ಮೇಟಿ ಕುಟುಂಬಸ್ಥರ ಜೊತೆ ಸಿಎಂ ಮಾತನಾಡಿದ್ದಾರೆ. ಸಿಎಂ ಮಾತನ್ನ ಮೇಟಿ ಕುಟುಂಬಸ್ಥರು ಮೀರಲ್ಲ ಅನ್ನೋ ನಂಬಿಕೆ ಇದೆ ಅಂತ ಅಂದ್ರು. ಆ ಉಪಚುನಾವಣೆಯಲ್ಲಿ ನಮ್ಮ ಬೇರೆಯವರು ಯಾರೂ ಟಿಕೆಟ್ ಕೇಳಲಿಲ್ಲ. ಅವ್ರ ಮನೆಗೆ ಕೊಡಿ ಅಂತೇನು ಹೇಳಿದ್ದಾರೆ. ಆ ಆಕಾಂಕ್ಷಿಗಳಿದ್ದಾಗ್ಯೂ ಬೇಡ ಅಂದವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಾ ಇದ್ದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ವಸಮ್ಮತ ಅಭ್ಯರ್ಥಿಯನ್ನು ಅವ್ರ ಕುಟುಂಬದಲ್ಲೇ ಕೊಡ್ತಕ್ಕಂಥದ್ದು ಪ್ರಾರಂಭ ಚರ್ಚೆ ಆಗ್ತಾಯಿದೆ. ಶೀಘ್ರದಲ್ಲೇ ಅಭ್ಯರ್ಥಿ ಫೈನಲ್ ಆಗ್ತಾಯಿದೆ. ನಮ್ಮ ಹಿರಿಯರು ಕಾರ್ಯಕರ್ತರು ಎಲ್ಲರೂ ಹೇಳೋದು ಒಂದೇ, ಅವರು ಫ್ಯಾಮ್ಲಿಗೆ ಯಾರಿಗೇ ಕೊಡಲಿ ನಾವು ನಿತ್ಯ ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ದರಿಂದ ಯಾರಿಗೇ ಕೊಟ್ಟರು ನಾವು ಗೆಲ್ಲಿಸ್ತೇವೆ. ಗೆಲುವು ನಮ್ಮದು.
ಇತ್ತ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪರನ್ನ ಅಭ್ಯರ್ಥಿಯಾಗಿ ಬಿಜೆಪಿ ಘೋಷಣೆ ಮಾಡಿದೆ. ಅಭ್ಯರ್ಥಿ ಘೋಷಣೆ ಮಾಡ್ತಾ ಇದ್ದಂತೆ ಶ್ರೀನಿವಾಸ ದಾಸಕರಿಯಪ್ಪ ಮನೆ ಮುಂದೆ ಸಂಭ್ರಮ ಜೋರಾಗಿದೆ. ತಂಡೋಪತಂಡವಾಗಿ ಶ್ರೀನಿವಾಸ್ ಮನೆ ಮುಂದೆ ಆಗಮಿಸಿದ ಅಭಿಮಾನಿಗಳು ಶುಭ ಕೋರಿದ್ರು. ಇನ್ನು ನ್ಯೂಸ್ 18 ಜೊತೆ ಮಾತನಾಡಿದ ಶ್ರೀನಿವಾಸ್, ನನ್ನ ಹೆಸರನ್ನ ಪರಿಗಣಿಸಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಕಾರ್ಯಕರ್ತರ ನೇತೃತ್ವದಲ್ಲಿ ಚುನಾವಣೆಯನ್ನ ಮಾಡ್ತಿದ್ದೆ. ನಮ್ಮ ತಂದೆ ಹಮಾಲಿ ಮಾಡಿ ಬಂದವರು, ಜನರ ಪರ ಕಾಳಜಿ ಇತ್ತು. 2 ಬಾರಿ ತಂದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ರು. ನಮ್ಮ ತಂದೆ ಜನರಿಗೆ ಸಾಕಷ್ಟು ಚಿರಪರಿಚಿತರು. ಎಲ್ಲರ ಆಶೀರ್ವಾದದಿಂದ ಟಿಕೆಟ್ ದೊರೆತಿದೆ, ಗೆಲ್ತೀನಿ ಅಂತಂದ್ರು. ಇನ್ನು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮಾತನಾಡಿ, ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಒಂದು ಸಾರಿ ಘೋಷಿಸಿದ ಮೇಲೆ ನಾವೆಲ್ಲರೂ ಕೂಡ ಒಪ್ಪಬೇಕು. ಅಜಯ್ಗೆ ಟಿಕೆಟ್ ಸಿಗಬೇಕು ಅಂತ ನಾವು ಪ್ರಯತ್ನಿಸಿದ್ವಿ, ಆದರೆ ಸದ್ಯ ಶ್ರೀನಿವಾಸ್ಗೆ ಟಿಕೆಟ್ ಘೋಷಣೆ ಆಗಿದೆ. 2 ಉಪಚುನಾವಣೆ ನಮಗೆ ಅಗ್ನಿ ಪರೀಕ್ಷೆ. 2 ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ಲತ್ತೆ ಅನ್ನೋ ವಿಶ್ವಾಸ ನಮಗಿದೆ ಅಂತಂದ್ರು. ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಘೋಷಣೆಯಾಗಿದೆ. ಈ ಬಗ್ಗೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಮಾತನಾಡಿದ್ದು, ದಾವಣಗೆರೆಯಲ್ಲಿ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಬದಲಾಗಬಹುದು ಅಂತ ಹೇಳಿದ್ದಾರೆ. 2 ಕ್ಷೇತ್ರದಲ್ಲಿ ಅಭ್ಯರ್ಥಿ ಘೋಷಣೆ ಆಗಿದೆ. ವಿಜಯೇಂದ್ರ ಎಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ. ಆಮೇಲೆ ಇನ್ನೊಬ್ಬ ಅಭ್ಯರ್ಥಿಯನ್ನ ಹಾಕೋ ಬಗ್ಗೆ ಚಿಂತನೆ ಮಾಡ್ತೀವಿ. ಶಾಮನೂರು ಕುಟುಂಬದ ಜೊತೆ ವಿಜಯೇಂದ್ರ ಹೊಂದಾಣಿಕೆ ಇದೆ. ಶಾಮನೂರು ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟರು ಕೂಡ ಅಚ್ಚರಿ ಇಲ್ಲ ಅಂತ ಅಂದ್ರು. ಅದೇ ನಾನು ಕೂತೀಗ ಚರ್ಚೆ ಮಾಡ್ತೀನಿ. ಬಿಜೆಪಿ ಮಹಾನ್ ನಾಯಕರದು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಅದಾರ ಏನದಾರು ನೋಡು. ಯಾರ್ಯಾರನ್ನ ಕೊಲ್ಲಬೇಕಂತಿರ್ತಾರೋ ಗೊತ್ತಾಗೋದಿಲ್ಲ. ರಾಜ್ಯ ಅಧ್ಯಕ್ಷ ಅವರ ಅಪ್ಪ ಕೂಡಿ ಅಲ್ಲಿ ಶಾಮನೂರು ಜೋಡೆ ಅಡ್ಜಸ್ಟ್ಮೆಂಟ್ ಐತಿ. ಇದು ದಾವಣಗೆರೆಯಲ್ಲೂ ನನಗೆ ಸಂಶಯ ಇದೆ. ಯಡಿಯೂರಪ್ಪ ಅವ್ನ ಮಕ್ಕಳು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲತ್ತೆ. ಹೊಂದಾಣಿಕೆ ಒಂದು ವ್ಯವಸ್ಥೆ ಕರ್ನಾಟಕದ ಯಡಿಯೂರಪ್ಪ ಕುಟುಂಬ ಶಾಮನೂರು ಮಾಡ್ಕೊಂಡಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿಗೆ ಕೊಟ್ಟರೆ ಶಾಮನೂರು ಮಲ್ಲಿಕಾರ್ಜುನ ಮಗನಿಗೆ ಬಿಜೆಪಿಗೆ ತಂದು ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ಇದು ನನಗೆ 100ಕ್ಕೆ 100 ಗೊತ್ತಿರುವ ಮಾಹಿತಿ. ಒಳ ಮೀಸಲಾತಿ ಗೊಂದಲ ಸೃಷ್ಟಿಸಿದೆ. ರಾಜ್ಯ ಸರ್ಕಾರ ರೋಸ್ಟರ್ ಬಿಂದು ಆಧರಿಸಿ ನೇಮಕಾತಿ ಮಾಡಬೇಕು ಅಂತ ಚಿತ್ರದುರ್ಗದಲ್ಲಿ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮಾಡಿದ ಡಿಎಸ್ಎಸ್ ಮುಖಂಡರು, ಸದಾಶಿವ ಆಯೋಗ ಸೇರಿದಂತೆ ನಾಗಮೋಹನ್ ದಾಸ್ ವರದಿ ಬಂದ ಬಳಿಕವೂ ಒಳ ಮೀಸಲಾತಿ ನೀಡೋಕೆ ಸರ್ಕಾರ ಗೊಂದಲ ಸೃಷ್ಟಿ ಮಾಡ್ತಿದೆ. ಈಗ 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬೋಕೆ ಹೊರಟಿದ್ದು, ರೋಸ್ಟರ್ ಬಿಂದು ಅನುಸರಿಸಿದ ಒಳ ಮೀಸಲಾತಿ ಜಾರಿ ಮಾಡಿ ಹುದ್ದೆಗಳನ್ನು ತುಂಬಬೇಕು ಅಂತ ಆಗ್ರಹ ಮಾಡಿದ್ರು. ಇಲ್ಲವಾದ್ರೆ ಸರ್ಕಾರದ ನಡೆಯನ್ನು ನಾವು ಒಪ್ಪೋದಿಲ್ಲ, ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ವಾಗ್ದಾಳಿ ನಡೆಸಿದ್ರು. ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಲಂಚ ಕೊಟ್ಟರೆ ಮಾತ್ರ ಕೆಲಸ ನಡೆಯುತ್ತೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಲಂಚ ಪಡೆಯುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ. ಫಿನಾನ್ಸ್ ಮತ್ತು ಚಿಟ್ ಫಂಡ್ ಲೈಸೆನ್ಸ್ಗಾಗಿ ವ್ಯಕ್ತಿಯೊಬ್ಬರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಲೈಸೆನ್ಸ್ ನೀಡೋಕೆ ಎಫ್ಡಿಎ ಮಧುಸೂದನ್ 30,000 ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮುಂಗಡವಾಗಿ 3,000 ಹಣ ಪಡೆದ ಮಧುಸೂದನ್ ಫೈಲ್ ಮೂವ್ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಇನ್ನು 27,000 ರೂಪಾಯಿ ಬಾಕಿ ಇದೆ ಅಂತ ಹೇಳುತ್ತಾ ಕಚೇರಿಯಲ್ಲಿ ಹಣ ಎಣಿಸಿರೋ ವಿಡಿಯೋ ವೈರಲ್ ಆಗಿದೆ. ಕಲಬುರಗಿಯಲ್ಲಿ ಪಡಿತರ ಅಕ್ಕಿ ಎಗ್ಗಿಲ್ಲದೆ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ರೇಷನ್ ಅಂಗಡಿಯಿಂದಲೇ ರಾತ್ರೋರಾತ್ರಿ ಅಕ್ಕಿ ಸಪ್ಲೈ ಮಾಡಲಾಗ್ತಾ ಇದೆ. ಕಲಬುರಗಿಯ ವಿಜಯನಗರದಲ್ಲಿರುವಂತಹ ರೇಷನ್ ಶಾಪ್ನಿಂದ ಅಕ್ಕಿಯನ್ನ ಸಾಗಾಟ ಮಾಡ್ತಿರುವಂತಹ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ರತಿದಿನ ಕಲಬುರಗಿಯಿಂದ ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಅಕ್ಕಿ ಮಾರಾಟವಾಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಎನ್ನಲಾಗಿದೆ. ಕೊಪ್ಪಳದ ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ಬೃಹತ್ ರಂಧ್ರ ಬಿದ್ದಿದೆ. ಕಾಲುವೆ ಒಡೆದು ರೈತರ ಜಮೀನಿಗೆ ನೀರು ನುಗ್ಗಿ ಜಮೀನುಗಳು ಜಲಾವೃತಗೊಂಡಿದೆ. ಬೆಳೆ ನಷ್ಟ ಆಗಿದ್ದು ಪರಿಹಾರ ಕೊಡುವಂತೆ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ರಾಜಶೇಖರ್ ಹಿಟ್ನಾಳ್ಗೆ ರೈತರು ಘೇರಾವ್ ಹಾಕಿದ್ರು. 1ನೇ ತರಗತಿಗೆ ಮಕ್ಕಳನ್ನ ಸೇರ್ಪಡೆ ಮಾಡಲು 6 ವರ್ಷ ಕಡ್ಡಾಯ ಎಂಬ ನಿಯಮ ಜಾರಿಗೆ ತರಲಾಗಿದೆ. ಇದೀಗ ಆ ನಿಯಮ ಸಡಿಲಿಕೆಗೆ ಪೋಷಕರು ಮನವಿ ಮಾಡ್ತಿದ್ದಾರೆ. ಸದ್ಯ ಅಂತಿಮ ನಿರ್ಧಾರ ಸಿಎಂ ಅಂಗಳದಲ್ಲಿದೆ. ಸಿಎಂ ಏನೇ ತೀರ್ಮಾನ ಕೈಗೊಂಡ್ರೂ ನಾನು ಅದಕ್ಕೆ ಬದ್ಧ ಅಂತ ಶಿಕ್ಷಣ ಸಚಿವರು ಹೇಳ್ತಿದ್ದಾರೆ. ಇದೀಗ ಮುಖ್ಯಮಂತ್ರಿಗಳ ಗಮನ ಸೆಳೆಯಲು ಪೋಷಕರು ಪ್ಲಾನ್ ಮಾಡಿದ್ದು, 1 ದಿನದ ಮಟ್ಟಿಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಸಿದ್ಧತೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ದೇವಸ್ಥಾನದ ಅರ್ಚಕರ ನಡುವೆ ರಾಜಕೀಯ ತಿಕ್ಕಾಟ ಜೋರಾಗಿ ನಡೀತಾ ಇದೆ. ಕೋನಕುಂಟ್ಲು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ವಿಚಾರಕ್ಕೆ ನರಸಪ್ಪ ಮತ್ತು ರಂಗಪ್ಪ ವಂಶಸ್ಥರ ನಡುವೆ ವಾಗ್ವಾದ ನಡೆದು ಹೋಗಿದೆ. ಪ್ರಭಾವಿ ರಾಜಕಾರಣಿಗಳ ಮಾತು ಕೇಳಿ ಸರದಿ ಪ್ರಕಾರ ಪೂಜೆ ಮಾಡಬೇಕಿದ್ದ ಅರ್ಚಕರಿಗೆ ಮೋಸ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಗದ್ದೆಯಲ್ಲಿ 3 ಚಿರತೆ ಮರಿ ಪ್ರತ್ಯಕ್ಷವಾಗಿದೆ. ಮಂಡ್ಯ ತಾಲೂಕಿನ ಭೂತನ ಹೊಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ.
ತಾಯಿ ಚಿರತೆ ನಾಪತ್ತೆಯಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಯುಗಾದಿ ಸಂಭ್ರಮ ಜೋರಾಗೇ ಇದೆ. ಯುಗಾದಿಯಂದು ಹೊನ್ನೇರು ಕಟ್ಟುವ ವಿಶೇಷ ಆಚರಣೆ ಇಲ್ಲಿದೆ. ಕೃಷಿ ಚಟುವಟಿಕೆಯ ಆರಂಭದಂದು ಹೊನ್ನೇರು ಆಚರಣೆ ಮಾಡಲಾಗುತ್ತೆ. ಜಿಲ್ಲೆಯ ಹೆಬ್ಬಸೂರು, ಹಂಗಳ, ಜ್ಯೋತಿ, ಗೌಡನಾಪುರ, ಹೊನ್ನೂರು ಮೊದಲಾದ ಗ್ರಾಮದಲ್ಲಿ ಹೊನ್ನೇರು ಆಚರಣೆ ಹಿಂದಿನಿಂದಲೂ ಪ್ರಚಲಿತದಲ್ಲಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ದೊಡ್ಡ ಮಾಡೂರು ಗ್ರಾಮದಲ್ಲಿ ಯುಗಾದಿ ಸಂಭ್ರಮ ಜೋರಾಗೇ ಇದೆ. ದೊಡ್ಡ ಮಾಡೂರಿನ ಐತಿಹಾಸಿಕ ಅಂಬೆಗಾಲು ಕೃಷ್ಣ ದೇಗುಲದಲ್ಲಿ ಕೃಷ್ಣನಿಗೆ ರಾಜನ ಅಲಂಕಾರ ಮಾಡಲಾಗಿತ್ತು. ಟಿ20 ವಿಶ್ವಕಪ್ ಗೆಲುವಿನ ಬಳಿಕ ಮೊದಲ ಬಾರಿಗೆ ಭಾರತೀಯ ಕ್ರಿಕೆಟ್ ತಂಡದ ಸಹಾಯಕ ತರಬೇತುದಾರ ರಾಘವೇಂದ್ರ ದಿವಗಿ ತವರಿಗೆ ಆಗಮಿಸಿದ್ದಾರೆ. ರಾಘವೇಂದ್ರ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ದಿವಗಿ ಗ್ರಾಮದವರಾಗಿದ್ದಾರೆ. ಹೊನ್ನಾವರ ಗೇರುಸೊಪ್ಪದ ವೀರಾಂಜನೇಯ ಮಹಾಸಂಸ್ಥಾನಕ್ಕೆ ತೆರಳಿ ರಾಘವೇಂದ್ರ ಆಶೀರ್ವಾದವನ್ನು ಪಡೆದಿದ್ದಾರೆ.